ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ? ಟುಡೇ ವಿ ಆರ್ ಗೋಯಿಂಗ್ ಟು ಡು ದ ಸೆಕೆಂಡ್ ಪಾರ್ಟ್ ಆಫ್ ದಾನಚಿಂತಾಮಣಿ ಅತ್ತಿಮಬ್ಬೆ. ಐ ಹೋಪ್ ಯು have seen the first part of Dhaanachinthaamani athimabbae. If not, I request you to watch the first part, then come to the second part. So please take out your textbook, pencil togoli, eraser togoli, wear your phone, sit in a quiet place. We'll start with the lesson. So in the first part, what did we learn? We learned about the athimabbae. Where is she from? Yavaga huttudlu? What is the name of her father and mother and husband ಹೆಸರೇನು? All these things we learned. So now we'll come to the second part. ಏನಾಗುತ್ತೆ second part ಅಲ್ಲಿ? ಬಾಲಕನೊಬ್ಬ ಅ ಬಾಯ್ ಕಷ್ಟದಲ್ಲಿರುವುದನ್ನು ಕಂಡ ಅತ್ತಿಮಬ್ಬೆ ಮಮ್ಮಲ ಮರುಗಿದಳು. ಮಮ್ಮಲ ಮರುಗು ಅಂದರೆ ಟು ಫೀಲ್ ಇಟ್ ವೆರಿ ಸ್ಯಾಡ್, ಹಾರ್ಟ್ಫುಲಿ ಟು ಫೀಲ್ ಇಟ್ ವೆರಿ ಸ್ಯಾಡ್ ಆ್ಯಂಡ್ ಬ್ಯಾಡ್. ದೇರ್ ವಾಸ್ ಅ ಬಾಯ್ ಹೂ ವಾಸ್ ಇನ್ ಅ ವೆರಿ ಬ್ಯಾಡ್ ಸಿಚುಯೇಷನ್. ಹಿ ವಾಸ್ ಇನ್ ಅ ವೆರಿ ಡಿಫಿಕಲ್ಟ್ ಸಿಚುಯೇಷನ್. ಕಷ್ಟ ಇಸ್ ಅ ಡಿಫಿಕಲ್ಟ್ ಆರ್ ಅ ಹಾರ್ಡ್ ಸಿಚುಯೇಷನ್. ಸೊ ಅದನ್ನು ನೋಡಿ, ಸೊ ಅತ್ತಿಮಬ್ಬೆ ಶಿ ಸಾ ದಟ್, ಕಂಡು, ಸೊ ಶಿ ಸಾ ದಟ್ ಶಿ ಫೆಲ್ಟ್ ರಿಯಲಿ ಬ್ಯಾಡ್ ಆ್ಯಂಡ್ ಶಿ ಫೆಲ್ಟ್ ರಿಯಲಿ ಸ್ಯಾಡ್ ಅಬೌಟ್ ಇಟ್. ಈತನಿಗೆ ಫಾರ್ ಹಿಮ್ ಉತ್ತಮ ಮಾರ್ಗದರ್ಶನ ಇಸ್ ಅ ಟು ಗೈಡ್. ಉತ್ತಮ ಇಸ್ ದ ಬೆಸ್ಟ್ ಗೈಡ್. ಸೊ ಶಿ ವಾಂಟೆಡ್ ಟು ಗಿವ್ ಅ ಬೆಸ್ಟ್ ಗೈಡ್ ಆ್ಯಂಡ್ ಅಡ್ವೈಸ್ ಫಾರ್ ದಿಸ್ ಬಾಯ್. ದೊರೆತರೆ ಇಫ್ ಯು ಗೆಟ್ ದ ಗುಡ್ ಗೈಡೆನ್ಸ್ ದಿಸ್ ಬಾಯ್ ಪ್ರತಿಭಾ ಸಂಪನ್ನನಾಗುವ ಎಂದು ಒಳಮನಸ್ಸು ಹೇಳಿತು. ಸೊ ಹರ್ ಇನ್ನರ್ ಮೈಂಡ್ ವಾಯ್ಸ್ ಟೋಲ್ಡ್ ದಟ್ ಇಫ್ ದಿಸ್ ಬಾಯ್ ಗೆಟ್ಸ್ ಅ ಗುಡ್ ಗೈಡೆನ್ಸ್, ಅ ಪ್ರಾಪರ್ ಗೈಡೆನ್ಸ್, ದೆನ್ ದಿಸ್ ಬಾಯ್ ವಿಲ್ ಬಿಕಮ್ ಅ very talented, resourceful person. Pratibha is a talent, Sampanna is a very resourceful. Anta her mind was, it told her. Antiye, like that itself, ಬಾಲಕನಿಗೆ for the boy ಆಶ್ರಯ ದೊರಕಿಸಿ ಕೊಟ್ಟಳು. She gave a shelter. ಆಶ್ರಯ is a shelter. ದೊರಕಿಸಿ ಕೊಟ್ಟಳು. She gave it. ಮುಂದೆ ಲೇಟರ್ ಆ ಬಾಲಕ ಹೆಸರಾಂತ ಗುರುಗಳಾದ, ಸೊ ದೇರ್ ವಾಸ್ ಅ ವೆರಿ ಫೇಮಸ್ ಟೀಚರ್. ಹೆಸರಾಂತ ಇಸ್ ಅ ಫೇಮಸ್ ಟೀಚರ್, ವೆಲ್ ನೋನ್ ಟೀಚರ್. ಅಜಿತ ಸೇನಾಚಾರ್ಯ, ಅಂಡರ್ಲೈನ್ ದಿಸ್, ಶಿಷ್ಯರಾಗಿ ವಿದ್ಯಾಭ್ಯಾಸ ಮಾಡಿದನು. ಹಿ ಬಿಕೇಮ್ ಅ ಶಿಷ್ಯ, ಡಿಸೈಪಲ್ ಫಾರ್ ದಿಸ್ ಅಜಿತ ಸೇನಾಚಾರ್ಯ ಗುರುಗಳು, ಆ್ಯಂಡ್ ಹಿ ಡಿಡ್ ಇಸ್ ಎಜುಕೇಶನ್, ವಿದ್ಯಾಭ್ಯಾಸ. ಅತ್ತಿಮಬ್ಬೆ ಗುರುಕುಲಕ್ಕೆ ಸಾಕಷ್ಟು ಧನ ಸಹಾಯ ಮಾಡಿದಳು. ಅತ್ತಿಮಬ್ಬೆ ಫಾರ್ ದ ಗುರುಕುಲ ಇಸ್ ಅ ಪ್ಲೇಸ್ ವೇರ್ ದ ಟೀಚಿಂಗ್ ಯೂಸ್ ಟು ಹ್ಯಾಪನ್ ಇನ್ ದ ಓಲ್ಡರ್ ಡೇಸ್. ಸೊ ಶಿ ಗೇವ್ ಅ ಲಾಟ್ ಆಫ್ ಮನಿ ಸಪೋರ್ಟ್ ಫಾರ್ ದ ಗುರುಕುಲ. ವಿದ್ಯಾ ವಿನಯ ಸಂಪನ್ನೆಯಾದ ಅತ್ತಿಮಬ್ಬೆಯು ವಿದ್ಯಾ ಪ್ರಗತಿಗೆ ನೆರವಾಗಿ ವಿದ್ಯಾ ಪೋಷಿತೆಯೇ ಆದಳು. ಸೊ ವಿದ್ಯಾ ಇಸ್ ಅ ನಾಲೆಡ್ಜ್. ವಿನಯ ಸಂಪನ್ನೆ, ಶಿ ವಾಸ್ ಅ ವೆರಿ ಹಂಬಲ್ ಆ್ಯಂಡ್ ಡೌನ್ ಟು ದ ಅರ್ತ್ ಪರ್ಸನ್. ಸೊ ದಿಸ್ ಕೈಂಡ್ ಆಫ್ ಅತ್ತಿಮಬ್ಬೆ, ಶಿ ವಿದ್ಯಾ ಪೋಷಿತೆ ಅಂದರೆ ಟು ಪ್ರೊಟೆಕ್ಟ್, to take care of it. So she wanted to take care, she wanted to nurture the knowledge. So vidya is a knowledge, nurturing is a poshiteyagi. Vidya pragati is a development. Vidya is again education. She helped in the development of education. So you understood here, vidya poshite, the nurturing of education. Vidya pragati is a development of education. She became a reason for it. Yaru? Athimabbe ಎಂದು ಗುರುವೃಂದವು ಕೊಂಡಾಡಿತು. ಸೊ ಲೈಕ್ ದಿಸ್, ದ ಗುರುವೃಂದ ಅಂದರೆ ದ ಕಮ್ಯುನಿಟಿ, ದ ಗ್ರೂಪ್ ಇಸ್ ಅ ವೃಂದ, ದ ಟೀಚರ್ಸ್ ಗ್ರೂಪ್, ದೇ ಪ್ರೇಸ್ಡ್ ಹರ್. ಕೊಂಡಾಡು ಇಸ್ ಅ ಪ್ರೇಸಿಂಗ್. ಅತ್ತಿಮಬ್ಬೆಯ ಆಶ್ರಯ ಪಡೆದ ಆ ಬಾಲಕನಾರು ಗೊತ್ತೇ? ಡು ಯು ನೋ ಹೂ ಟುಕ್ ದ ಶೆಲ್ಟರ್ ಇನ್ ಅತ್ತಿಮಬ್ಬೆ? ಅವನೇ ಕವಿ ಚಕ್ರವರ್ತಿ ಬಿರುದಾಂಕಿತ ರನ್ನ ಮಹಾಕವಿ. ಸೊ ದರ್ ಇಸ್ ಅನದರ್ ವೆರಿ ಗ್ರೇಟ್ ಆ್ಯಂಡ್ ಫೇಮಸ್ ಪೊಯೆಟ್ ಇನ್ ಕನ್ನಡ, ಅದು ರನ್ನ. So he is also known as a Kavi Chakravarti, underline this. So this is the boy who was taken a shelter under Athimabbe. Ranna Mahakaviyu Sahasa Bhima Vijaya, underline, these are the books written by Ranna. Ajita Tirthankara Purana ಮೊದಲಾದ ಕೃತಿಗಳನ್ನು ರಚಿಸು ಅಂದರೆ ಟು ರೈಟ್ ಇಟ್. ಕನ್ನಡ ಸಾಹಿತ್ಯ ಲೋಕಕ್ಕೆ, ಟು ದ ಸೊಸೈಟಿ, ಟು ದ ವರ್ಲ್ಡ್ ಆಫ್ ಅ ಕನ್ನಡ ಲಿಟ್ರೇಚರ್, ಇಟ್ಸ್ ಅ ವೆರಿ ವ್ಯಾಲ್ಯೂಯಬಲ್ ಏನಂತಾರೆ ಥಿಂಗ್. ಅಮೂಲ್ಯ ಅಂದರೆ ವ್ಯಾಲ್ಯೂಯಬಲ್. ಕೊಡುಗೆ ಇಸ್ ಸಮಥಿಂಗ್ ವಿಚ್ ಇಸ್ ಬೀನ್ ಗಿವನ್ ಟು ಗಿಫ್ಟೆಡ್. ಆ್ಯಕ್ಚುಲಿ ಇಟ್ಸ್ ಅ ಗಿಫ್ಟ್, ವೆರಿ ವ್ಯಾಲ್ಯೂಯಬಲ್ ಗಿಫ್ಟ್ ದಟ್ ವಿ ಹ್ಯಾವ್ ರಿಸೀವ್ಡ್ ಫ್ರಮ್ ರನ್ನ, ಪಂಪ, ಪೊನ್ನ. ಓಕೆ, ಸೊ ಇದು ಕೊಡುಗೆ. ಅರ್ಥ ಆಯ್ತಾ? ಅತ್ತಿಮಬ್ಬೆಯು ತಾಯಿಯಾಗುವ ವಿಚಾರ ತಿಳಿದು, ಅತ್ತಿಮಬ್ಬೆ ಶಿ ಈಸ್ ಅಬೌಟ್ ಟು ಗಿವ್ ಅ ಬರ್ತ್, ಶಿ ಈಸ್ ಅ ಪ್ರೆಗ್ನೆಂಟ್. ತಾಯಿ ಅಂದರೆ ಪ್ರೆಗ್ನೆಂಟ್ ಆಗೋದು, ತಾಯಿಯಾಗುವ ಪ್ರೆಗ್ನೆಂಟ್ ಆಗೋದು. ವಿಚಾರ, ದೇ ಅಂಡರ್ಸ್ಟುಡ್ ದಿಸ್ ಥಿಂಗ್. ಮನೆಯವರಿಗೆಲ್ಲ, ಫಾರ್ ಎಂಟೈರ್ ಫ್ಯಾಮಿಲಿ ಸಂತಸವಾಯಿತು. ದೇ ವರ್ ರಿಯಲಿ ಹ್ಯಾಪಿ. ಸಂತಸ, ಸಂತೋಷ ಇಸ್ ಹ್ಯಾಪಿ.
1,000 ಜಿನಾಲಯಗಳನ್ನು ಕಟ್ಟಿಸಬೇಕು. ಸೊ ದೇ ಥಾಟ್ ಕಟ್ಟಿಸು ಇಸ್ ಅ ಬಿಲ್ಡ್. ದೇ ವಾಂಟೆಡ್ ಟು ಬಿಲ್ಡ್ 1,000 ಜಿನಾಲಯ, 1,000 ಜಿನ ಆಲಯ. ಇಟ್ಸ್ ಅ ಟೆಂಪಲ್ ಫಾರ್ ಅ ಜೈನ. ಓಕೆ, ಜಿನ ಆಲಯ ಇಸ್ ಅ ಟೆಂಪಲ್, ಜೈನ್ ಟೆಂಪಲ್. ಸೊ ಕಟ್ಟಿಸಬೇಕು. ವಿ ಶುಡ್ ಬಿಲ್ಡ್ 1,000 ಜಿನಾಲಯ. 1,000 ಬಂಗಾರದ ಜಿನಬಿಂಬಗಳನ್ನು ದಾನ ಮಾಡಬೇಕು. ದೇ ಆಲ್ಸೋ ವಾಂಟೆಡ್ ಟು ಡೂ ಅ ಚಾರಿಟಿ ಆ್ಯಂಡ್ ಆಫ್ 1,000 ಜಿನಬಿಂಬ, ದ ಐಡಲ್ ಸ್ಟ್ಯಾಚ್ಯೂಸ್ ಆಫ್ ಅ ಜಿನಬಿಂಬ. 1,000 ಮುನಿಗಳಿಗೆ ಆಹಾರ ನೀಡಬೇಕು. ಫಾರ್ 1,000 ಮುನಿ ದೇ ವಾಂಟೆಡ್ ಟು ಸರ್ವ್ ದ ಫುಡ್ ಎಂಬುದೇ ಆಕೆಯ ಮಹಾ ಬಯಕೆ ಆಗಿತ್ತು. ದಟ್ ವಾಸ್ ಹರ್ ಅ ಬಿಗ್ ವಿಶ್. ಯಾರಿಗೆ? ಅತ್ತಿಮಬ್ಬೆ. ಈ ಬಯಕೆ ಈಡೇರಿತು. ಈಡೇರು ಅಂದರೆ ಫುಲ್ಫಿಲ್ಡ್. ಶಿ ಫುಲ್ಫಿಲ್ಡ್ ಅರ್ ಆಸೆ, ವಿಶ್. ಅತ್ತಿಮಬ್ಬೆಯು ಗಂಡು ಮಗುವಿನ ತಾಯಿಯಾದಳು. ಶಿ ಗೇವ್ ಅ ಬರ್ತ್ ಟು ಅ ಗಂಡು ಮಗು, ಅ ಬೇಬಿ ಬಾಯ್. ಮಗುವಿಗೆ ಅಣ್ಣಿಗದೇವ ಎಂದು ನಾಮಕರಣ ಮಾಡಿದರು. ಸೊ ದೇ ನೇಮ್ ದ ಬೇಬಿ ಆಸ್ ಅ ಅಣ್ಣಿಗದೇವ. ಅಂಡರ್ಲೈನ್ ದಿಸ್. ನಾಮಕರಣ ಆಸ್ ಅ ನೇಮಿಂಗ್ ಸೆರೆಮನಿ. ಓಕೆ, ಇನ್ ದ ನೇಮಿಂಗ್ ಸೆರೆಮನಿ ದೇ ನೇಮ್ ದ ಬಾಯ್ ಆಸ್ ಅ ಅಣ್ಣಿಗದೇವ. ಅತ್ತಿಮಬ್ಬೆಯು ಕೆಲವು ವೇಳೆ ನಾಗದೇವನೊಂದಿಗೆ ತಾನು ಯುದ್ಧಕ್ಕೂ ಹೋಗುತ್ತಿದ್ದಳು. ಅತ್ತಿಮಬ್ಬೆ ಸಮ್ ಟೈಮ್, ಕೆಲವು ವೇಳೆ, ನಾಗದೇವನೊಂದಿಗೆ ವಿತ್ ನಾಗದೇವ ಶಿ ಯೂಸ್ ಟು ಗೋ ಟು ವಾರ್ ಆಲ್ಸೋ. ತಾನು ಇವನ್ ಶಿ ಯೂಸ್ ಟು ಗೋ ಟು ದ ವಾರ್. ಸಾರಥಿಯಾಗಿ ರಥ ನಡೆಸುತ್ತಿದ್ದಳು. ಶಿ ಯೂಸ್ ಟು ಸಿಟ್ ಇನ್ ಫ್ರಂಟ್ in a driver's seat and she used to drive the ratha. Ratha is a chariot. So olden days we had a chariot. There used to be a person who has to drive the chariot. Just like in the Bhagavad Gita where Krishna will sit in front and Arjuna will sit in back. In the same fashion, Athimabbae used to sit. So the person who drives the chariot is called as a Sarathi. So she used to become a Sarathi for the Ratha. Ratha is a chariot. ಕತ್ತಿ ಹಿಡಿದು ಶಿ ಯೂಸ್ ಟು ಹೋಲ್ಡ್ ಅ ಸ್ವಾರ್ಡ್. ವೀರಾವೇಶದಿಂದ ವಿತ್ ವೆರಿ ಬ್ರೇವರಿ ಹೋರಾಡುತ್ತಿದ್ದಳು. ಶಿ ಯೂಸ್ ಟು ಫೈಟ್. ಇವಳ ಶೌರ್ಯ ಸಾಹಸಗಳನ್ನು ಕಂಡು ಈಕೆ, ಸೊ ಪೀಪಲ್ ಸಾ ಹರ್ a bravery thing, or adventurous thing. Sahasa is adventurous thing, and all these things they gave her names. ದಾನಶೂರೆ, ಅಂಡರ್ಲೈನ್. ದಯಾಶೀಲೆ, ಧರ್ಮಿಷ್ಠೆ, ಮಾತ್ರವಲ್ಲ ರಣಧೀರೆ ಎಂದು ಜನ ಕೊಂಡಾಡಿದರು. ದಾನಶೂರೆ ಅಂದ್ರೇನು? ದಾನಶೂರೆ ಅಂದರೆ ದ ಒನ್ ಹೂ ಇಸ್ ಇನ್ವಾಲ್ವ್ಡ್ ಇನ್ ದ ಚಾರಿಟಿ. ಸಿ ಸಚ್ ಅ ಕೈಂಡ್ ಆಫ್ ಅ ಬ್ರೇವರಿ ಪರ್ಸನ್ ಹೂ ಡಸ್ ಅ ಚಾರಿಟಿ. ದಯಾಶೀಲೆ, ಹೂ ಹ್ಯಾಸ್ ಅ ಸಿಂಪತಿ ಟು ಎವ್ರಿ ಒನ್. Dharmishte, who is a very religious person, and the religious is not something that what we think that Hindu, Christian, either Allah. So she is a very religious person. That means that she used to do only the good work. That is the meaning of a religious person here. She was such a good person. She used to do the only good things and believe in the good things, think about the good things. That is a dharmishte here. Ranadhire, and the one who used to fight in the Ranaranga, in the war also. That is a Ranadhire. In the people used to praise her. Nagadevana Marananantara, after the death of Nagadeva, Athimabbeyu Vairagya ತಾಳಿದಳು. ವೈರಾಗ್ಯ ಅಂದರೆ to let go of all the luxury and emotions and to be in a very silent and to be very calm and composed. So something to let go of the luxury things, let go of emotions. All these things we call as a vairagya. To understand in a simple words, to not to hate anyone, to not to love anyone, to not to have any feelings, to not to wish for anything. That is a kind of thing I can say you in a simple words. That is vairagya. ತೈಲಪ ಚಕ್ರವರ್ತಿಯು, ಸೊ ಅಂಡರ್ಲೈನ್, ತೈಲಪ ಚಕ್ರವರ್ತಿಯು ಅಣ್ಣಿಗದೇವನನ್ನು, ಅಣ್ಣಿಗದೇವ ಇಸ್ ಅ ಸನ್ ಆಫ್ ಅತ್ತಿಮಬ್ಬೆ, ಲಕ್ಕುಂಡಿ ಪ್ರಾಂತ್ಯಕ್ಕೆ, ಲಕ್ಕುಂಡಿ ರೀಜನ್ಗೆ, ದರ್ ಇಸ್ ಅ ನೇಮ್ ಆಫ್ ಅ ಪ್ಲೇಸ್ ಕಾಲ್ಡ್ ಲಕ್ಕುಂಡಿ ಫಾರ್ ದಟ್ ರೀಜನ್. ಹಿ ಮೇಡ್ ಸಾಮಂತನನ್ನಾಗಿ ನೇಮಿಸಿದ, ಸಾಮಂತನಾಗಿ ಅಪಾಯಿಂಟ್ ಮಾಡ್ತಾನೆ. ಸೊ ಹಿ ಅಪಾಯಿಂಟೆಡ್ ಅಣ್ಣಿಗದೇವ ಆಸ್ ಅ ಸಾಮಂತ. ವಾಟ್ ಈಸ್ ಸಾಮಂತ? ಸಾಮಂತ ಅಂದರೆ ಈಸ್ ಅ ಪರ್ಸನ್ ಹೂ ಟೇಕ್ಸ್ ಅ ಆರ್ಡರ್ ಫ್ರಮ್ ಅ ರಾಜ, ಹೂ ಇಸ್ ನೆಕ್ಸ್ಟ್ ಟು ದ ರಾಜ. One position below to Raja is Samanta. ಅತ್ತಿಮಬ್ಬೆ ಮಗನೊಂದಿಗೆ ವಿತ್ ಅಣ್ಣಿಗದೇವ ಅತ್ತಿಮಬ್ಬೆ ಲಕ್ಕುಂಡಿಯಲ್ಲಿ ನೆಲೆಸಿದಳು. ಶಿ ವಾಸ್ ಸ್ಟೇಯಿಂಗ್ ಇನ್ ಅ ಲಕ್ಕುಂಡಿ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ, ಅಂಡರ್ಲೈನ್ ವೇರ್ ಈಸ್ ಅ ಲಕ್ಕುಂಡಿ? ಲಕ್ಕುಂಡಿ ಇಸ್ ಅ ಗದಗ ಜಿಲ್ಲೆ. ಜಿಲ್ಲೆ ಇಸ್ ಅ ಡಿಸ್ಟ್ರಿಕ್ಟ್ ಇನ್ ಗದಗ ಜಿಲ್ಲೆ. ಲಕ್ಕುಂಡಿ ಇಸ್ ದೇರ್. ಜಿನ ದೇವಾಲಯ ಕಟ್ಟಿಸಿದಳು. ಶಿ ಕನ್ಸ್ಟ್ರಕ್ಟೆಡ್ ಅ ಜಿನ ದೇವಾಲಯ. ಇಲ್ಲಿ ಅವಳ ಶಾಸನವೂ ಇದೆ. ಶಾಸನ ಇಸ್ ಅ ಸ್ಕ್ರಿಪ್ಚರ್ ವೇರ್ ದೇ ಹ್ಯಾವ್ ರಿಟನ್ ಅಬೌಟ್ ದ ಥಿಂಗ್ಸ್ ದಟ್ ಈಸ್ ಹ್ಯಾಪನ್ ಇನ್ ಅರ್ಲಿಯರ್ ಡೇಸ್. ದಟ್ ಈಸ್ ಕಾಲ್ಡ್ ದ ಶಾಸನ. ಅಲ್ಲಿ ಶಾಸನ ಕೂಡ ಇದೆ. ವಿ ಹ್ಯಾವ್ ದಟ್ ಸ್ಕ್ರಿಪ್ಚರ್ ಆಲ್ಸೋ.
ರನ್ನ ಕವಿಯಿಂದ ಅಜಿತ ತೀರ್ಥಂಕರ ಪುರಾಣ ಬರೆಸಿ ಅದರ ಹಸ್ತಪ್ರತಿಗಳನ್ನು ಹಂಚಿಸಿದಳು. ಸೊ ಶಿ ಇವನ್ ಮೇಡ್ ರನ್ನ ಕವಿ ಟು ರೈಟ್ ದ ಅಜಿತ ತೀರ್ಥಂಕರ ಪುರಾಣ and she made a print of it and she started distributing to everyone. Think, earlier time there was no Xerox machine to take a Xerox of 1,000 copies. They used to write it 1,000 times. So children, writing is very important. So why I'm saying is, I see many students, many children who don't like to write. Children, you have to understand that writing is one of such a powerful thing that has a tremendous amount of benefits for you. It has so many things that is being involved. Writing makes you creative, writing brings a patience to you, writing controls your emotions, writing makes you a much more thoughtful person. Writing is very important, makla. So write it. So write about you, write about something. Every day make sure you write something which is not related to your school activity, which is not at all related to your school activity. Write something, write anything that you like to, but not anything related to the school books. Not maths, not science, not social, not Kannada, nothing. Write stories, write anything that you would like to, but not the studies related, okay? It will make you really happy, makle. Believe me, okay? We'll come to the lesson. ಹೀಗೆ ಧರ್ಮ ಕಾರ್ಯಗಳಲ್ಲಿ ಲೈಕ್ ದಿಸ್ ಯೂಸ್ ಟು ಇನ್ವಾಲ್ವ್ ಇನ್ ಅ ವೆರಿ ಗುಡ್ ವರ್ಕ್. ಧರ್ಮ ಕಾರ್ಯ ಹಿಯರ್ ಇಟ್ ಮೀನ್ಸ್ ಅ ಗುಡ್ ಆಕ್ಟಿವಿಟೀಸ್. ನಿರತಳಾಗಿ ಶಿ ವಾಸ್ ಇನ್ವಾಲ್ವ್ಡ್ ಇನ್ ದಟ್ ಆಲ್ವೇಸ್. ತನ್ನ ಅಂತಿಮ ದಿನಗಳಲ್ಲಿ ಇನ್ ಹರ್ ಲಾಸ್ಟ್ ಡೇಸ್ ಉಪವಾಸ ವ್ರತಗಳನ್ನು ಕೈಗೊಂಡು ಕೀರ್ತಿಶೇಷಳಾದಳು. ಉಪವಾಸ ವ್ರತ ಅಂದರೆ ಶಿ ಯೂಸ್ ಟು ಫಾಸ್ಟ್ ಇನ್ ಹರ್ ಲಾಸ್ಟ್ ಡೇಸ್. ಸೊ ಕೀರ್ತಿಶೇಷ, ಸೊ ಇನ್ ಹರ್ ಲಾಸ್ಟ್ ಡೇಸ್ ಶಿ ಯೂಸ್ ಟು ಫಾಸ್ಟ್. ಕೀರ್ತಿಶೇಷ ಆಗೋದು ಅಂದರೆ ಮರಣಾನಂತರ, ಆಫ್ಟರ್ ಡೆತ್ ಆಲ್ಸೋ ದಟ್ ಪರ್ಸನ್ ವಿಲ್ ಬಿಕಮ್ ವೆರಿ ಗ್ರೇಟ್ ಆ್ಯಂಡ್ the people will still remember them. So that is called as a Kirtishesha. So once the person will die and we still remember them always anta helidre, so that is something that they have done a good thing for the society or the people around them. So that is a Kirtishesha. ರನ್ನ ಮಹಾಕವಿಯು ಇವಳನ್ನು ದಾನಚಿಂತಾಮಣಿ ಎಂದು ಹಾಡಿ ಹೊಗಳಿದ್ದಾನೆ. ಸೊ ರನ್ನ ಮಹಾಕವಿ he gave a name to ಅತ್ತಿಮಬ್ಬೆ as a ದಾನಚಿಂತಾಮಣಿ. Underline this. Who gave a name? ರನ್ನ. ತನ್ನ ಮಗಳಿಗೆ ಅತ್ತಿಮಬ್ಬೆ ಎಂದು ಹೆಸರಿಟ್ಟು ಅಭಿಮಾನ ಮೆರೆದಿದ್ದಾನೆ. He also named his daughter as a ಅತ್ತಿಮಬ್ಬೆ. ಯಾರ ಡಾಟರ್? ರನ್ನ named his daughter as ಅತ್ತಿಮಬ್ಬೆ and he showed his way of love to ಅತ್ತಿಮಬ್ಬೆ. ಕರ್ನಾಟಕ ಸರ್ಕಾರವು, ಕರ್ನಾಟಕ ಗವರ್ನಮೆಂಟ್, ಸರ್ಕಾರ ಆಸ್ ಅ ಗವರ್ನಮೆಂಟ್, ಅತ್ತಿಮಬ್ಬೆ ಸ್ಮರಣಾರ್ಥ ಉತ್ತಮ ಸಾಧನೆಗೈದ ಮಹಿಳಾ ಸಾಹಿತಿಗೆ, ಅತ್ತಿಮಬ್ಬೆ ಸ್ಮರಣಾರ್ಥ ಇನ್ ದ ಮೆಮರಿ ಆಫ್ ಅತ್ತಿಮಬ್ಬೆ. ಸೊ ಉತ್ತಮ ಸಾಧನೆಗೈದ, ಉತ್ತಮ ಇಸ್ ಅ ಬೆಸ್ಟ್, ಸಾಧನೆ ಇಸ್ ಅ ಅಚೀವ್ಮೆಂಟ್, ಗೈದ ಅಂಡ್ ದ ಒನ್ ಹೂ ಹ್ಯಾಸ್ ಡನ್ ಅ ಬೆಸ್ಟ್ ಆ್ಯಂಡ್ ಅ ಗ್ರೇಟ್ ಅಚೀವ್ಮೆಂಟ್ ಇನ್ ದ ಲಿಟ್ರೇಚರ್ ಫೀಲ್ಡ್. So for especially women literates, they give a prashasti, they give a award called ಅತ್ತಿಮಬ್ಬೆ ಪ್ರಶಸ್ತಿ. So till now we have that ಅತ್ತಿಮಬ್ಬೆ ಪ್ರಶಸ್ತಿ. ಈ ದಾನ ಶೂರೆಯ ದಿವ್ಯಾದರ್ಶ ಅನುಪಮ ಅನನ್ಯ. ದಾನ ಶೂರೆ ಅಂದರೆ I already told you, the one who is a bravery, the charity doing person. ದಿವ್ಯಾದರ್ಶ ಅಂದರೆ ದಿವ್ಯ ಆದರ್ಶ. ಆದರ್ಶ is a model, a very great model of this person is Anupama. Andre you can't compare to anyone. It's very great. Ananya andre it's again Advitiya. It's another synonym for the word great anta helbodu. So here we finish the lesson Dhaanachinthaamani Atthimabbe. I hope you have understood the lesson. I have gone word to word meanings in most of the places so that you will understand easily anta. But still ನಿಮಗೆ ಡೌಟ್ ಇದ್ದರೆ ಪ್ಲೀಸ್ ರೈಟ್ ಅ ಇಮೇಲ್ ಆ್ಯಂಡ್ ಆರ್ ಕಮೆಂಟ್ ಮಾಡಿ ಲೆಟ್ ಮಿ ನೋ ಯುವರ್ ಡೌಟ್ಸ್. ಆ್ಯಂಡ್ ಆ್ಯಕ್ಟಿವಿಟೀಸಲ್ಲಿ ವಾಟ್ ವಿ ಹ್ಯಾವ್ ಇನ್ ಆ್ಯಕ್ಟಿವಿಟೀಸ್, ಐ ಟೇಕ್ ಇಟ್ ಇನ್ ಅ ಡಿಫ್ರೆಂಟ್ ವಿಡಿಯೋ ಫಾರ್ ದ ಆ್ಯಕ್ಟಿವಿಟೀಸ್. ಐ ವೋಂಟ್ ಕಂಬೈನ್ ನೌ. ಸೊ ಫಸ್ಟ್ ಪ್ಲೀಸ್ ಲರ್ನ್, ಅರ್ಥ ಮಾಡ್ಕೊಳ್ಳಿ, ಲೆಸನ್ ಅರ್ಥ ಮಾಡ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ದ ಲೆಸನ್, ವೆರಿ ಇಂಪಾರ್ಟೆಂಟ್. Doubt either you all know what to do, and share this with your friends who are struggling to understand the lesson Dhaanachinthaamani Atthimabbe. Thank you so much makla. See you in the another set of the video very soon anta helta ಧನ್ಯವಾದಗಳು. From Yashaswi Kannada Vaani, there are many e-books that is being launched even for
children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one specialty thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book, along with also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the 10th book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.